ಇದೆ. ಸರ್, ಮತ್ತೊಂದು ಆರೋಪ ಟ್ಯಾಂಪರಿಂಗ್ ಆಗಿತ್ತು ಅಂತ. ಸೊ ಬೆಳಗ್ಗೆ ತಾಲೂಕು ಓಪನ್ ಆಗೋದು ಮೊದಲು ಯಾವುದೇ ಭದ್ರತೆ ಇರಲಿಲ್ಲ, ಪೆಟ್ಟಿಗೆಗಳು ಓಪನ್ ಆಗಿ. ಈಗ ನನಗೆ ನಾನು ರಿಟರ್ನಿಂಗ್ ಆಫೀಸರ್ ಆಗಿ ಅಪಾಯಿಂಟ್ ಆಗಿರುವಂಥದ್ದು ಸ್ಟ್ರಾಂಗ್ ರೂಮ್ನಿಂದ ಓಪನ್ ಮಾಡಿ ಸ್ಟ್ರಾಂಗ್ ರೂಮ್ನಿಂದ ಏನೇನು ನಮ್ಗೆ ಅವಶ್ಯಕ ವಸ್ತುಗಳಿದೆ ಅದನ್ನು ತಗೊಂಡು ಮರುಪರಿಶೀಲನೆ ಮತ್ತು ಮರು ಎಣಿಕೆ ಮಾಡುವಂಥದ್ದು ಮಾತ್ರ ನನ್ನ ವ್ಯಾಪ್ತಿ. ನೀವೇನು ಟ್ಯಾಂಪರಿಂಗ್ ಬಗ್ಗೆ ಹೇಳ್ತಾ ಇದ್ದೀರಿ, ಅದು ಕ್ರಿಮಿನಲ್ ಅಪರಾಧದ ಒಂದು ಅಲಿಗೇಷನ್ ಇದೆ. ಆ ವ್ಯಾಪ್ತಿ ನನಗೆ ರಿಟರ್ನಿಂಗ್ ಆಫೀಸರ್ ಆಸ್ ಎ ರಿಟರ್ನಿಂಗ್ ಆಫೀಸರ್ ನನಗೆ ಆ ವ್ಯಾಪ್ತಿ ಇಲ್ಲ. 2023 ಸರ್ ಬಿದ್ದಂತ ಮತಗಳಿಗೂ ಈಗ ಕಡಿಮೆ ಆಗಿರೋದು ಹೆಚ್ಚಾಗಿರೋದು ಅದ್ರ ಬಗ್ಗೆ ಸರ್. ಹೌದು, ನಮಗೆ ರೀಕೌಂಟಿಂಗ್ ಮರುಪರಿಶೀಲನೆ ಮಾಡಿದೀವಿ. ಮೊದಲನೇ ಹಂತದಲ್ಲಿ ಮರುಪರಿಶೀಲನೆ ಮಾಡಿದ್ವಿ. ಹೈಕೋರ್ಟ್ ಹೇಳಿರುತ್ತಾರೆ ಅದೇ ರೀತಿ ಇತ್ತು. 279 ಹೈಕೋರ್ಟ್ ಹೇಳಿರುವಂತದ್ದು ಮಾತ್ರ ಹೇಳ್ತಾ ಇದ್ದೀನಿ ನಾನು. 279 ಮತಗಳನ್ನು ರೀವೆರಿಫಿಕೇಶನ್ ಮಾಡಿ ಅಂತ ಹೇಳಿದ್ದು. ಅದೇ ರೀತಿ ಬಾಕಿ 1543 ಹೈಕೋರ್ಟ್ ಪ್ರಕಾರ 1543 ಮತಗಳನ್ನು ಹಾಗೂ ಈ ಮರುಪರಿಶೀಲನೆಯಲ್ಲಿ ಯಾವುದಾದ್ರೂ ಮಾನ್ಯ ಅಂತ ಏನಾದರೂ ಕಂಡು ಬಂದರೆ ಆ 1543 ಪ್ಲಸ್ ಈ ರಿಜೆಕ್ಟ್ ಆಗಿರುವಂಥದ್ರಲ್ಲಿ ಮಾನ್ಯ ಅಂತ ಏನು ಕಂಡು ಬರುತ್ತೆ ಅದನ್ನು ಸೇರಿಸ್ಬಿಟ್ಟು ಮರು ಎಣಿಕೆ ಮಾಡಿ ಅನ್ನುವಂಥದ್ದು ಹೈಕೋರ್ಟ್ ಹೇಳಿದ್ದು. ಸರ್, ಲಾಸ್ಟ್ ಸತಿ ಮಾನ್ಯ ಆಗಿದ್ದು ಈಗ ಅಮಾನ್ಯ ಆಗೋದಕ್ಕೆ ಕಾರಣ ಏನು ಸರ್? ಹೆಂಗೆ ಸರ್ ಅದು? ನಾವು ಚುನಾವಣಾ ಆಯೋಗದ ಹ್ಯಾಂಡ್ಬುಕ್ ಏನಿದೆ, ರೂಲ್ಸ್ ಏನಿದೆ, ಅದೇ ರೀತಿ 2-3 ಕಾಯ್ದೆಗಳಿದ್ದಾವೆ. ಆ ಕಾಯ್ದೆಗಳಲ್ಲಿ ನಮಗೆ ಯಾವ ರೀತಿ ಒಂದು ವೋಟನ್ನು ಆಕ್ಸೆಪ್ಟ್ ಮಾಡಬೇಕು ಅಥವಾ ರಿಜೆಕ್ಟ್ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟ ನಿರ್ದೇಶನ ಇರುತ್ತೆ. ಸೊ ನಾವು ಅದರಂತೆ ನಾವು ಕಡಿಮೆ ಆಗಿತ್ತು, ನಾನು ಈ ನಾಪತ್ತೆ ಆಗಿರೋದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನನಗೆ ಇದ್ದಂತಹ ವ್ಯಾಪ್ತಿ ಇಷ್ಟೇ. ನನಗಿದ್ದಂಥ ವ್ಯಾಪ್ತಿ ಅಲ್ಲಿ ಏನು ಬಾಕ್ಸ್ಗಳಲ್ಲಿ ಕಂಡು ಬರುತ್ತೆ, ಆ ಬಾಕ್ಸ್ಗಳಲ್ಲಿ ಕಂಡು ಬರುವಂತಹ ಅಂಚೆ ಮತಪತ್ರಗಳನ್ನು ಅವು ಹಿಂದೆ ರಿಜೆಕ್ಟ್ ಆಗಿದ್ದರೆ ಅವುಗಳನ್ನು ಮರುಪರಿಶೀಲನೆ ಮಾಡುವಂಥದ್ದು. ಅವುಗಳಲ್ಲಿ ಏನಾದರೂ ಮಾನ್ಯ ಅಂತ ಕಂಡು ಬಂದರೆ ಅದನ್ನು ಮರು ಎಣಿಕೆಗೆ ಪರಿಗಣಿಸುವಂಥದ್ದು. ಹೈಕೋರ್ಟ್ 279 ವೋಟ್ಗಳನ್ನು ತಿರಸ್ಕೃತ ವೋಟ್ಗಳನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿತ್ತು ಸರ್. ಅದರಲ್ಲೇ 12 ವೋಟ್ಗಳು ಕಡಿಮೆ ಇತ್ತು. ಹೌದು, ನಾನು ಆ 12 ವೋಟ್ ಎಲ್ಲಿ ಹೋಯಿತು ಅನ್ನೋದ್ರ ಬಗ್ಗೆ ನಾನು ಹೇಳೋದಕ್ಕೆ ನನಗೆ ಅಧಿಕಾರ ಇಲ್ಲ. ನನಗೆ ಏನು ಕೈಗೆ ಸಿಕ್ಕಿದೆ ಎಲ್ಲ ಪರಿಶೀಲನೆ ಮಾಡಿದ ನಂತರ ಟ್ರಂಕ್ಗಳಲ್ಲಿ ಏನು ಸಿಕ್ಕಿದೆ ಅದನ್ನು 267 ಮತಗಳು ಸಿಕ್ಕಿರುವಂಥದ್ದು. ಸರ್, ಇವತ್ತು ಹಿಂದೆ 2023ರಲ್ಲಿ ಮಾನ್ಯ ಆಗಿದ್ದ ಮತಗಳು ಈಗ ಅಮಾನ್ಯ ಆಗಿದ್ದ ಮತಗಳು ಎಷ್ಟು ಸರ್? ನನ್ನ ಹತ್ರ ಆ ಸಂಖ್ಯೆ ನನ್ನ ಹತ್ರ ಕಡಿಮೆ ಆಯಿತು. ತಿರಸ್ಕಾರ ಆಯಿತು ಸರ್. ನಾನು ಅನುಮಾನ ಅನ್ನುವಂಥದ್ದು ನಾನು ಮಾತಾಡಬಾರ್ದು. ಯಾಕಂದ್ರೆ ನಾನು ನನ್ನ ವ್ಯಾಪ್ತಿ ಬಹಳ ಕಡಿಮೆ ಇದೆ. ರಿಟರ್ನಿಂಗ್ ಆಫೀಸರ್ ಆಗಿ ನಾನು ಅಲ್ಲ, ಅದು ಹಲವಾರು ಕಾರಣಗಳಿಗೆ ತಿರಸ್ಕೃತ ಆಗಿದೆ. ಸೊ ಅದು ಎಲ್ಲವೂ ಕೂಡ ಚುನಾವಣಾ ಆಯೋಗದಲ್ಲಿ ಏನು ನಿರ್ದೇಶನ ಇದೆ, ಯಾವ್ಯಾವ ಮತಗಳನ್ನು ಮಾನ್ಯ ಮಾಡಬೇಕು, ಯಾವುದನ್ನು ಮಾನ್ಯ ಮಾಡಬಾರ್ದು ಅನ್ನುವಂಥದ್ದು ಚುನಾವಣಾ ಆಯೋಗದ ನಿರ್ದೇಶನ ಇದೆ. ಆ ನಿರ್ದೇಶನ ಪ್ಲಸ್ ಹೈಕೋರ್ಟ್ನ ನಿರ್ದೇಶನ ಏನಿದೆ ಅದರ ಪ್ರಕಾರನೇ ನಾವು ಇವತ್ತು ಮರುವಣಿಕೆ ಪ್ರಕ್ರಿಯೆ ಎಲೆಕ್ಷನ್ ಕಮಿಷನ್ಗೆ ವರದಿ